ನಮಸ್ಕಾರ. ಈ ವಿಡಿಯೋದಲ್ಲಿ ಮಲ್ಟಿ ಮಿಲಿಯನರ್ ಆದ ವಿನಯ್ ಹಿರೇಮಠ್ ರವರ ರೀಸೆಂಟ್ ವೈರಲ್ ಪೋಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ. ಅಷ್ಟಕ್ಕೂ ಈ ವಿನಯ್ ಹಿರೇಮಠ್ ಯಾರು, ಅವರ ಯಾವ ಪೋಸ್ಟ್ ವೈರಲ್ ಆಗಿರೋದು ಅಂತ ನೋಡ್ತಾ ಹೋಗೋಣ. ವಿನಯ್ ಹಿರೇಮಠ್ ರವರು ಮೂಲತಃ ಭಾರತೀಯರು. ಅವರು ವ್ಯಾಸಂಗ ಮಾಡ್ತಿದ್ದಾಗಲೇ ಇನ್ನಿಬ್ಬರು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಲೂಂಬ್ ಎಂಬ ಸಾಫ್ಟ್ವೇರ್ ಸ್ಟಾರ್ಟಪ್ ಕಂಪನಿನ ಶುರು ಮಾಡ್ಕೊಳ್ತಾರೆ. ಲೂಮ್ ಸಾಫ್ಟ್ವೇರ್ ಕಂಪನಿ ಬೆಳೀತಾ ತುಂಬಾ ಫೇಮಸ್ ಆಗುತ್ತೆ. ಲೂಮ್ ಸಾಫ್ಟ್ವೇರ್ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತ ನೋಡಿದ್ರೆ ಅದನ್ನು ವಿಡಿಯೋ ಮೆಸೇಜಿಂಗ್ಗೆ, ವಿಡಿಯೋ ರೆಕಾರ್ಡಿಂಗ್ಗೆ, ವಿಡಿಯೋ ಎಡಿಟಿಂಗ್ಗೆ, ಹಾಗೆ ಮಾಡಿರೋ ವಿಡಿಯೋಗಳನ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಈ ಸಾಫ್ಟ್ವೇರ್ನ ಕೋವಿಡ್ ಟೈಮಲ್ಲಂತೂ ತುಂಬಾ ಕಂಪ್ನಿಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿಕೊಂಡು ಹೋಗ್ತಾರೆ. ಈಗ ಈ ಲೂಮ್ ಸಾಫ್ಟ್ವೇರ್ನ ಎಷ್ಟು ಜನ ಯೂಸ್ ಮಾಡ್ತಾರಪ್ಪ ಅಂತ ನೋಡಿದ್ರೆ ಸರಿಸುಮಾರು 1.5 ಕೋಟಿ ಜನರಷ್ಟು 2 ಲಕ್ಷದ ಕಂಪನಿಗಳೊಳಗೆ ಇದನ್ನು ಯೂಸ್ ಮಾಡ್ತಾರೆ. ಈ ಕಂಪ್ನಿನ 2023ರಲ್ಲಿ ವಿನಯ್ ಹಿರೇಮಠ್ ರವರು ಸೇಲ್ ಮಾಡ್ತಾರೆ. ಅದನ್ನು ಅಟ್ಲಾನ್ಸಿಯನ್ ಎಂಬ ಇನ್ನೊಂದು ಸಾಫ್ಟ್ವೇರ್ ಕಂಪನಿ ತುಂಬ ದೊಡ್ಡ ಮೊತ್ತವನ್ನು ಕೊಟ್ಟು ಕೊಂಡ್ಕೊಳ್ತಾರೆ. ವಿನಯ್ ಹಿರೇಮಠ್ ರವರಿಗೆ ಸುಮಾರು $975 ಮಿಲಿಯನ್ ಅಷ್ಟು ದುಡ್ಡು ಸಿಗತ್ತೆ. ಈ ದುಡ್ಡನ್ನು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಇದನ್ನು ಕನ್ವರ್ಟ್ ಮಾಡಿದ್ರೆ ಸುಮಾರು 8,000 ಕೋಟಿಯಷ್ಟು ದುಡ್ಡಾಗತ್ತೆ. ಅದಾದ ನಂತರ ಅವರು ಏನು ಕೆಲಸ ಮಾಡದೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆದರೆ ತುಂಬ ದಿನ ಕೆಲಸ ಮಾಡದೆ ಇರೋಕ್ಕಾಗಲ್ಲ ಅಲ್ಲ, ಅದೇ ಅವರಿಗೆ ಆಗಿರೋದು. ಅದು ತುಂಬಾ ವರ್ಕೋಹಾಲಿಕ್ಗಳಿಗಂತೂ ತುಂಬಾ ಕಾಮನ್. ಅವರು ಲೂಮ್ ಕಂಪನಿಯಲ್ಲಿದ್ದಾಗ ವೈಯಕ್ತಿಕ ಸಂಬಂಧಗಳಿಗೂ ಟೈಮ್ ಕೊಡ್ತಿರಲಿಲ್ಲ. ಹಾಗಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿರ್ತಾರೆ. ಈಗ 2 ವರ್ಷಗಳ ನಂತರ ಸಡನ್ ಆಗಿ ತಮ್ಮ ಬ್ಲಾಗ್ನಲ್ಲಿ ಒಂದು ಕಮೆಂಟ್ ಹಾಕ್ತಾರೆ. ಅದೇನಪ್ಪ ಅಂದರೆ ಐ ಆಮ್ ರಿಚ್ ಆ್ಯಂಡ್ ಐ ಹ್ಯಾವ್ ನೋ ಐಡಿಯಾ ವಾಟ್ ಟು ಡೂ ವಿತ್ ಮೈ ಲೈಫ್ ಅಂತ ಪೋಸ್ಟ್ ಹಾಕ್ತಾರೆ. ಬಹಳ ಜನ ಓದಿ ಇದನ್ನು ತಮಗೆ ತಾವೇ ರಿಲೇಟ್ ಮಾಡ್ಕೋತಾರೆ. ಆದರೆ ಈ ಪೋಸ್ಟ್ನ ಒಳ ಅರ್ಥ ನೋಡ್ತಾ ಹೋದರೆ ಯಶಸ್ಸು ಹಾಗೂ ದುಡ್ಡು ಮಾತ್ರವಷ್ಟೇ ಜೀವನ ಗುರಿಯಾಗಬಾರ್ದು, ಆದರೆ ಆಧ್ಯಾತ್ಮಿಕ ತೃಪ್ತಿಯನ್ನು ಸಹ ಕಾಣಬೇಕು ಅಂತ ಅನಿಸುತ್ತೆ. ನೋಡಿದ್ರಲ್ಲ ಈ ಶ್ರೀಮಂತನ ಕತೆ ವ್ಯಥೆನ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.